ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಡಪಕ್ಷಗಳ ಬೆಂಬಲದಿಂದ ಟಿವಿಕೆ ಸಂಖ್ಯಾಬಲ 116 ಆಗುತ್ತೆ. ಸಿಂಪಲ್ ಮೆಜಾರಿಟಿಗೆ ಬೇಕಾಗಿರೋದು ಕೇವಲ 2 ಎಂಎಲ್ಎಗಳು ಮಾತ್ರ. ಹೀಗಾಗಿ ವಿಸಿಕೆಯ 2 ಶಾಸಕರ ಬೆಂಬಲಕ್ಕೆ ಮನವಿ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ. ಸಂಜೆ 5 ಗಂಟೆಗೆ ಸಭೆಯಲ್ಲಿ ನಿರ್ಧಾರ ಮಾಡಲಿದೆ ವಿಸಿಕೆ. ಟಿವಿಕೆಗೆ ಬೆಂಬಲ ನೀಡುವ ಕುರಿತು ಸಂಜೆ ವಿಸಿಕೆ ಮಹತ್ವದ ಸಭೆಯನ್ನ ನಡೆಸಲಿದೆ. ತಮಿಳುನಾಡು ರಣರೋಚಕ ಪಡೆದುಕೊಳ್ತಾ ಇದೆ ರಾಜಕೀಯ. ಸಿಪಿಎಂನಿಂದ ವಿಜಯ್ಗೆ ಬೆಂಬಲ ಘೋಷಣೆ ಆಗಿರೋದು. ದಳಪತಿ ವಿಜಯ್ಗೆ ಎಡಪಕ್ಷಗಳಿಂದ ಕೊನೆಗೂ ಬೆಂಬಲ ಸಿಕ್ಕಿದೆ. ಸಿಪಿಐ ಮತ್ತು ಸಿಪಿಎಂನಿಂದ ಅಧಿಕೃತವಾಗಿ ಬೆಂಬಲ ಘೋಷಣೆಯಾಗಿದೆ. ಸಿಪಿಐ 2, ಸಿಪಿಎಂ 2 ಶಾಸಕರು ಟಿವಿಕೆ ಪಕ್ಷಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ 5, ಸಿಪಿಐ 2, ಸಿಪಿಎಂ 2 ಅಂತ ಅಂದಾಗ ಟೋಟಲ್ ಆಗಿ 9 ಎಂಎಲ್ಎಗಳಾದ್ರು. ಸೊ ಟೋಟಲ್ ಆಗಿ 116 ಆಯ್ತು. ಈಗ 116 ಸಂಖ್ಯಾಬಲ ಆಗಿದೆ. ಬಹುಮತ ಸಾಬೀತು ಮಾಡೋದಕ್ಕೆ ಇನ್ನೆರಡು ಸಂಖ್ಯೆ ಅಥವಾ ಇನ್ನಿಬ್ಬರು ಎಂಎಲ್ಎಗಳು ಬೇಕಾಗಿದ್ದಾರೆ. ಸೊ ಹಾಗಾಗಿ ಇನ್ನಿಬ್ಬರು ಎಂಎಲ್ಎಗಳು ಯಾವ ಪಕ್ಷದಿಂದ ಬರ್ತಾರೆ? ವಿಸಿಕೆ ಪಕ್ಷ ಇದೆಯಲ್ಲ, ಅಲ್ಲಿ ಎಂಎಲ್ಎಗಳಿದ್ದಾರೆ. ಸೊ ಅವರೇನಾದ್ರೂ ಓಕೆ ಅಂದ್ರೆ ಅಲ್ಲಿಗೆ ಮುಗೀತು. ದಳಪತಿ ವಿಜಯ್ ಸಿಎಂ ಆಗೋದು ಬಹುತೇಕ ಖಚಿತ. ತಮಿಳುನಾಡಿನ 27ನೇ ಸಿಎಂ ಆಗೋದು ಖಡಾಖಂಡಿತ. ಸರ್ಕಾರ ರಚನೆಯ ಥ್ರಿಲ್ಲಿಂಗ್ ಕ್ಲೈಮ್ಯಾಕ್ಸ್ ನಲ್ಲಿ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಕೇವಲ 2 ಶಾಸಕರ ಬೆಂಬಲದ ಕೊರತೆ ಅನುಭವಿಸ್ತಾ ಇದೆ ಈಗ ಟಿವಿಕೆ. ಸಂಜೆ ವೇಳೆ ವಿಸಿಕೆ ಬೆಂಬಲ ಪಡೆದಲ್ಲಿ ಟಿವಿಕೆ ಸಂಖ್ಯಾಬಲ 118 ಆಗುತ್ತೆ. ಅಲ್ಲಿಗೆ 118 ಶಾಸಕರ ಸಿಂಪಲ್ ಮೆಜಾರಿಟಿ ಮೇಲೆ ಸರ್ಕಾರ ರಚನೆ ಆಗುತ್ತೆ. ಮ್ಯಾಜಿಕ್ ನಂಬರ್ 118 ರೀಚ್ ಆಗ್ತಾ ಇದ್ದಂತೆ ಪ್ರಮಾಣ ವಚನ ಫಿಕ್ಸ್. ಸೊ ಫೈನಲಿ ಇಷ್ಟೊತ್ತು ಬಹಳಷ್ಟು ಕುತೂಹಲ ಆಗಿತ್ತು. ಕುತೂಹಲದ ಘಟ್ಟ ತಲುಪಿತ್ತು. ಯಾಕೆ ಅಂತ ಅಂದ್ರೆ ಒಂದು ಕಡೆ ಶತಾಯ ಗತಾಯ ಎಐಡಿಎಂಕೆ ಮತ್ತು ಡಿಎಂಕೆ ಮೈತ್ರಿ ಮಾಡಿಕೊಳ್ತಾವೆ. ಇನ್ನುಳಿದಂತ ಸಣ್ಣ ಪುಟ್ಟ ಪಕ್ಷಗಳನ್ನ ತಮ್ಮ ಬೆಂಬಲಕ್ಕೆ ಪಡೆದುಕೊಂಡು ಅಂತಾನೆ ಹೇಳಲಾಗ್ತಾ ಇತ್ತು. ಇದೆಲ್ಲದರ ನಡುವೆ ಈಗ 2 ಪಕ್ಷಗಳಿಗೆ ಟಿವಿಕೆ ಶಾಕ್ ಕೊಟ್ಟಿದೆ. ಕಾಂಗ್ರೆಸ್ ಕೂಡ ಟಿವಿಕೆ ಜೊತೆಗಿರೋದ್ರಿಂದ ಕಾಂಗ್ರೆಸ್ನ ಅನುಭವವೂ ಕೂಡ ಟಿವಿಕೆ ಜೊತೆಗಿರುತ್ತೆ. ಆ ನಿಟ್ಟಿನಲ್ಲಿ ಈಗ ಸಿಪಿಐ ಮತ್ತು ಸಿಪಿಎಂ ಪಕ್ಷಗಳ ಗೆದ್ದಿರುವ ಅಭ್ಯರ್ಥಿಗಳು ಈಗ ಟಿವಿಕೆಗೆ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ ಅಧಿಕೃತವಾಗಿ. ಈ ಮುಖೇನ ಈಗ ಟಿವಿಕೆ ಪಕ್ಷದ ಅಥವಾ ಮೈತ್ರಿ ಪಕ್ಷದ ಸಂಖ್ಯಾಬಲ 116 ತಲುಪಿದಂತಾಗಿದೆ. ಬಹುಮತಕ್ಕೆ ಬೇಕಾಗಿರೋದು ಇನ್ನು ಕೇವಲ 2 ಎಂಎಲ್ಎಗಳು ಮಾತ್ರ, 2 ಸಂಖ್ಯೆ ಮಾತ್ರ. ಸೊ ಆ ನಿಟ್ಟಿನಲ್ಲಿ 118 ಆಗುತ್ತೆ. ಇನ್ನು ಯಾರು ಬರ್ತಾರೆ ಹಾಗಾದ್ರೆ? ಸಿವಿಕೆ ಪಕ್ಷದಿಂದ ಏನಾದರೂ ಬರೋದು ಕನ್ಫರ್ಮ್ ಆದರೆ ತಮಿಳುನಾಡಿನ 27ನೇ ಸಿಎಂ ಆಗಿ ಆಯ್ಕೆಯಾಗೋದು ಬಹುತೇಕ ಕನ್ಫರ್ಮ್ ದಳಪತಿ ವಿಜಯ್ ಅವರು. ಸೊ ಈಗ ಎಡಪಕ್ಷಗಳ ಬೆಂಬಲವೂ ಕೂಡ ಟಿವಿಕೆಗೆ ಸಿಕ್ಕಿದೆ. ಸೊ ಈ ಮುಖೇನ 116 ಆಗಿದೆ ಈಗ ಸಂಖ್ಯಾಬಲ. ಸೊ ಇನ್ನೆರಡು ಸಂಖ್ಯೆ ಬೇಕಾಗಿರೋದು ಟಿವಿಕೆ ಸರ್ಕಾರ ರಚನೆ ಆಗೋದಕ್ಕೆ. ಸೊ ಆ ನಿಟ್ಟಿನಲ್ಲಿ ಬಹಳಷ್ಟು ಸರ್ಕಸ್ ಅಂತೂ ನಡೀತಾ ಇದೆ. ಇಷ್ಟೊತ್ತು ಒಂದು ಲೆಕ್ಕ ಆದರೆ ಇನ್ನು ಮುಂದೆ ಇನ್ನೊಂದು ಲೆಕ್ಕ ಅಂತಾನೆ ಹೇಳ್ಬೋದು ನೋಡಿ. ಸೊ ಸಂಜೆ ಇನ್ನೊಂದು ಪಕ್ಷ ಸಿವಿಕೆ ಒಂದು ಸಭೆಯನ್ನ ನಡೆಸಲಿದೆ.